ಸರ್, ಪರಿಸರ ಇವತ್ತು ಪರಿಸರ ಇಲಾಖೆಯವರು ಒಂದು ನಾಮಕಾವಸ್ಥೆಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಅಕ್ವಿಷನ್ ಏನು ಮಾಡಿದ್ರು ಅದಕ್ಕೆ ಮುಂಚೆನೇ ಮಾಡಿದರೆ ಸತ್ಯಾಸತ್ಯತೆ ಸರ್ಕಾರಕ್ಕೆ ತಿಳಿತಾ ಇತ್ತು. ಇವಾಗ ಎಷ್ಟೇ ರೋದನೆ ಮಾಡಿದ್ರು ಏನೇ ರಿಪೋರ್ಟ್ ಕೊಟ್ಟರು KDB ಆಲ್ರೆಡಿ ಒಂದು ಸೈಡ್ ಡಿಸೈಡ್ ಮಾಡಿದ್ದಾರೆ. KDB ಅನ್ನೋದಕ್ಕಿಂತ ಸರ್ಕಾರ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಕೆಲವೊಂದು ಜನ ರೈತರು ದುಡ್ಡು ತೊಗೊಂಡಿದ್ದಾರೆ, ಕೆಲವೊಂದು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಏನೋ ಸ್ವಲ್ಪ ರೆಮಿಡಿ ಸಿಕ್ಕಿದೆ. ಹಂಗಾಗಿ ಇದು ಇವತ್ತಿನ ಸಭೆ ಅಪ್ರಸ್ತುತ ಅನಿಸುತ್ತೆ ನನಗೆ. ಸರ್, ಹಲವಾರು ಮಾಹಿತಿಗಳನ್ನು ಎತ್ತಿದ್ರೆ ಆದರೂ ಕೂಡ ಸುಮ್ಮನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಮುಂದಿನ ನಡೆ ಏನು ಸರ್? ನಾವು ಮುಂದಿನ ನಡೆ ಏನಪ್ಪ ಅಂದರೆ ರೈತರಿಗೆ ಎಜುಕೇಟ್ ಮಾಡೋದು, ಅಥವಾ ಯಾರಾದರೂ ನ್ಯಾಯಾಲಯದಲ್ಲಿ ಮೊರೆ ಹೋದರೆ ಅವ್ರಿಗೆ ಎನ್ಕರೇಜ್ ಮಾಡೋದು. ಮತ್ತು ಈ ನಮ್ಮದು ಧ್ಯೇಯ ಏನಪ್ಪ ಅಂತಂದರೆ ಒಂದು ದುಡ್ಡು ತಗೊಂಡು ಓಟ್ ಹಾಕೋದು ಅನ್ನೋ ಒಂದು ಹಿಂಸೆ ಇದೆಯಲ್ಲ, ಇದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡೋದು. ಇವತ್ತು ಯಾಕೆ ಹಿಂಗೆ ಸರ್ಕಾರಗಳು ಯಾಕೆ ಹಿಂಗೆ ಮಾಡ್ತವೆ ಅಂತಂದರೆ ಎಲ್ಲ ಕಳಪೆ ರಾಜಕಾರಣಿಗಳೇ ತುಂಬಿರೋದು ಸರ್ಕಾರದಲ್ಲಿ. ಯಾವ ಸರ್ಕಾರದಲ್ಲೂ ಕಳಪೆ ರಾಜಕಾರಣಿಗಳು ಮತ್ತು MLAಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಖರ್ಚು ಮಾಡಿ ದುಡ್ಡನ್ನ ಪಡಿಬೇಕಾದ್ರೆ ಇಂಥ ಪ್ರಾಜೆಕ್ಟ್ಗಳನ್ನ ತರ್ತಾರೆ, ರೈತರನ್ನ ಹಾಳು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ರೈತರಿಗೆ ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಎಲೆಕ್ಷನ್ಗೆ ಆಮಿಷಕ್ಕೆ ಒಳಗಾಗದೆ ದುಡ್ಡು ತಗೊಳ್ದೆ ಓಟ್ ಹಾಕಿ ಒಳ್ಳೆಯ ರಾಜಕಾರಣಿನ ಸೆಲೆಕ್ಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೇನೆ. ನನ್ನ ಹೆಸರು ಮಂಜುನಾಥ್ ಅಂತ, ಭಾರತೀಯ ಮತದಾರ ವೇದಿಕೆ ಅಧ್ಯಕ್ಷ. ಓಕೆ.